ಇನ್ನು ಜುಲೈ ಕೊನೆಯಲ್ಲಿ ಮಳೆ ಮತ್ತಷ್ಟು ರೌದ್ರ ರೂಪ ತಾಳ್ತಾ ಇದೆ. ನದಿ ಹಳ್ಳಗಳು ತುಂಬಿ ಹರಿತಾ ಇದ್ದು ಹಲವೆಡೆ ಪ್ರವಾಹ ಭೀತಿ ಎದುರಾಗಿದೆ. ಕರಾವಳಿ ಮಲೆನಾಡು ಭಾಗದಲ್ಲಿ ಅಬ್ಬರದ ಮಳೆಯಾಗ್ತಾ ಇದ್ದು ಜನ ಕಂಗಾಲಾಗಿದ್ದಾರೆ. ಗುರುಳಿದ ಮನೆ, ಚಲಿಸೋ ಕಾರಿನ ಮೇಲೆಯೇ ಬಿದ್ದಿರೋ ಮರ, ನೆಲಕಚ್ಚಿರುವ ವಿದ್ಯುತ್ ಕಂಬಗಳು, ಕತ್ತಲಲ್ಲೇ ಬದುಕುವಂತಹ ಸ್ಥಿತಿ. ಮುಂಗಾರು ಹೊಡೆತಕ್ಕೆ ರಾಜ್ಯದಲ್ಲಿ 10 ಅವಾಂತರಗಳೇ ಸೃಷ್ಟಿ. ಮಳೆ ಗಾಳಿ ಎಫೆಕ್ಟ್, ಮನೆ ಮೇಲೆ ಉರುಳಿದ ಮರ. ಚಿಕ್ಕಮಗಳೂರಲ್ಲಿ ವರುಣನ ಅಬ್ಬರ ಜೋರಾಗಿದೆ. ರಾತ್ರಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ ಸಂತವೇರಿ ಗ್ರಾಮದ ಮೊಹಮ್ಮದ್ ಅನ್ನೋರ ಮನೆ ಮೇಲೆ ಮರವೊಂದು ಬಿದ್ದಿದ್ದು ಚಾವಣಿ ಪುಡಿ ಪುಡಿಯಾಗಿದೆ. ಚಂದ್ರದ್ರೋಣ ಪರ್ವತದಲ್ಲೂ ಬಿರುಗಾಳಿ ಮಳೆಗೆ ಮರ, ವಿದ್ಯುತ್ ಕಂಬಗಳು ಧರೆಗುರುಳಿವೆ. ರಸ್ತೆಗೆ ಅಡ್ಡಲಾಗಿ ಮರ ಬಿದ್ದಿದ್ರಿಂದ ಮುಳ್ಳಯ್ಯನಗಿರಿ, ಬಾಬಾಬುಡನ್, ಝರಿ ಫಾಲ್ಸ್ ಸಂಪರ್ಕ ಕಂಪ್ಲೀಟ್ ಬಂದ್ ಆಗಿದೆ. ಇನ್ನು ತುಂಗಾ ನದಿ ಆರ್ಭಟಕ್ಕೆ ಶೃಂಗೇರಿ ಶಾರದಾ ಮಠದ ಪ್ಯಾರಲಲ್ ರಸ್ತೆ ತುಂಬಿ ಹೋಗಿದೆ. ತುಂಗಾ ನದಿ ಆರ್ಭಟಕ್ಕೆ ಕಾರೊಂದು ಕೊಚ್ಚಿ ಹೋಗಿದೆ. ಅಂಗಡಿಗಳಿಗೂ ನೀರು ನುಗ್ಗಿದೆ. ತುಂಗಾ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ನಾವಿವಾಗ ಶೃಂಗೇರಿ ಶಾರದಾ ಮಠದ ಸಮೀಪ ಇರುವಂತಹ ತುಂಗಾ ನದಿಯ ತೀರದಲ್ಲಿದ್ದೇವೆ. ಇಲ್ಲಿನ ಸ್ಥಿತಿಯನ್ನು ನೋಡ್ಬೋದು. ಇದು ಶೃಂಗೇರಿ ಮಠಕ್ಕೆ ಸಂಪರ್ಕಿಸುವಂತಹ ರಸ್ತೆ. ಇದು ಸಂಪೂರ್ಣವಾಗಿ ತುಂಗಾ ನದಿಯ ಅಬ್ಬರಕ್ಕೆ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ರಸ್ತೆಯ ಮೇಲೆ 4 ರಿಂದ 5 ಅಡಿಯ ಮಟ್ಟಕ್ಕೆ ನೀರು ಹರಿತಾ ಇದೆ. ನಾವಿಲ್ಲಿ ನೋಡ್ಬೋದು ಸಾಕಷ್ಟು ರಭಸವಾಗಿ ನದಿ ಹರಿತಾ ಇರುವಂಥದ್ದು. ಪ್ರಮುಖವಾಗಿ ಈ ಒಂದು ರಸ್ತೆಯ ಅಕ್ಕಪಕ್ಕದಲ್ಲಿ ಹೋಟೆಲ್ ಮತ್ತು ಅಂಗಡಿಗಳು ಕೂಡ ಇತ್ತು. ಅದಕ್ಕೂ ಕೂಡ ಸಂಪೂರ್ಣವಾಗಿ ನದಿಯ ನೀರು ನುಗ್ಗಿರುವಂಥದ್ದು. ಪ್ರಮುಖವಾಗಿ ಈಗ ಅಂಗಡಿಗಳನ್ನು ಕೂಡ ಕ್ಲೋಸ್ ಅನ್ನು ಮಾಡಲಾಗಿರುವಂಥದ್ದು. ಶೃಂಗೇರಿ ಶಾರದಾ ಮಠದ ಪಾರ್ಕಿಂಗ್ ಪ್ರದೇಶವು ಸಂಪೂರ್ಣ ಮುಳುಗಡೆಯಾಗಿದೆ. ಉತ್ತರ ಕನ್ನಡದಲ್ಲಿ ಮಳೆಗೆ ಸಮುದ್ರ ರೌದ್ರ ರೂಪ ತಾಳಿದೆ. ರಕ್ಕಸ ಗಾತ್ರದ ಅಲೆಗಳು ಅಪ್ಪಳಿಸುತ್ತಿದ್ದರೂ ಪ್ರವಾಸಿಗರು ದಡದಲ್ಲಿ ನಿಂತು ಹುಚ್ಚಾಟ ಮೆರೆಯುತ್ತಿದ್ದಾರೆ. ತೀರಕ್ಕೆ ಹೋಗದಂತೆ ಡಿಸಿ ಮನವಿ ಮಾಡಿದ್ದು, ಜೊತೆಗೆ ಲೈಫ್ ಗಾರ್ಡ್ ಹಾಗೂ ಹೋಮ್ ಗಾರ್ಡ್ಗಳನ್ನು ನೇಮಿಸಿದ್ದಾರೆ. ನೋಡಬಹುದು, ನಾವು ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಇದ್ದೀವಿ. ಈ ಕಡಲ ತೀರದಲ್ಲಿ ಅಲೆಗಳ ಅಬ್ಬರ ಸಹಿತ ಕ್ಷಣಕ್ಕೂ ಸಹಿತ ಹೆಚ್ಚಿಗೆ ಆಗ್ತಾ ಇದೆ. ಯಾಕೆಂದರೆ ಈಗಾಗಲೇ ಹವಾಮಾನ ಇಲಾಖೆಯವರು ಜಿಲ್ಲಾಡಳಿತಕ್ಕೆ ನೀಡಿರುವ ವರದಿಯ ಪ್ರಕಾರ ಅರಬ್ಬಿ ಸಮುದ್ರದಲ್ಲಿ 30 ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದೆ ಅಂತ ಸಹಿತ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕಡಲ ತೀರದಲ್ಲಿ ಮುನ್ನೆಚ್ಚರಿಕೆ ಕ್ರಮ ವಹಿಸುವಂತೆ ಈಗಾಗಲೇ ಏನು ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಸೂಚನೆಯ ಪ್ರಕಾರ ಈಗಾಗಲೇ ಕಡಲ ತೀರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸಹಿತ ಇಲ್ಲ. ಜನರು ಸಹಿತ ಕಡಲ ತೀರಕ್ಕೆ ಇಳಿಯದಂತೆ ಎಲ್ಲ ರೀತಿಯಾದ ಮುನ್ನೆಚ್ಚರಿಕೆ ಕ್ರಮಗಳನ್ನ ಈಗಾಗಲೇ ಜಿಲ್ಲಾಡಳಿತ ನೇಮಕ ಮಾಡಿರುವಂತಹ ಗಾರ್ಡ್ಗಳು, ಲೈಫ್ ಗಾರ್ಡ್ಗಳು ತೆಗೆದುಕೊಳ್ತಾ ಇದ್ದಾರೆ ಅಂತಲೇ ಹೇಳಬಹುದಾಗಿದೆ. ಯಾಕಂದ್ರೆ